ಕುತ್ಕೊಂಡು ಸರ್ ನೀವು ನಾನು ಯಾವ ಶೋ ಅಂತ ಹೇಳಲ್ಲ, ದೊಡ್ಡ ರಿಯಾಲಿಟಿ ಶೋ, ದೊಡ್ಡ ರಿಯಾಲಿಟಿ ಶೋ, ನೀನ್ ಕಂಟೆಸ್ಟೆಂಟ್ ನೀನು ಅಂತ ಕರ್ಸಿದ್ರು ನನ್ನ. ನೀನ್ ಕಂಟೆಸ್ಟೆಂಟ್ ಸಿಂಗಿಂಗ್ ಅಪ್ಪ, ನೀನ್ ಕಂಟೆಸ್ಟೆಂಟ್ ಅಂತ ಕರ್ಸಿದ್ರು. ನಾನು ಖುಷಿಯಿಂದ ಹೋದೆ, ಇಡೀ ಕರ್ನಾಟಕಕ್ಕೆ ನಾನು ರೀಚ್ ಆಗ್ತೀನಿ ಅಂತ. ಅದೇ ಟಿವಿಲಿ ಬರ್ತೀನಲ್ವ ಸರ್, ಒಂದು ದೊಡ್ಡ ರಿಯಾಲಿಟಿ ಶೋ, ಸಿಂಗಿಂಗ್ ರಿಯಾಲಿಟಿ ಶೋ. ಕರ್ಸ್ಬಿಟ್ಟು ನನ್ನ ಬರೆಯಕ್ ಕೂರಿಸ್ಬಿಟ್ರು. ಏನ್ ಬರೆಯಕ್ ಕೂರಿಸಿದ್ರು? ಸಿಂಗರ್ಗಳು ಬರ್ತಾರಲ್ಲ ಆಡಿಷನ್ಗೆ, ಹೆಸರುಗಳು ಬರಿ ಅಂತ ಕೂರಿಸಿದ್ರು. ನನ್ನ ಕಡೆಯಿಂದ 400 ಸಿಂಗರ್ಸ್ ಕೊಟ್ಟೆ, 400 ಜನ ಸಿಂಗರ್ಗಳು ನಾನು ಕರ್ಸ್ಕೊಟ್ಟೆ. ಆ ಶೋ ಅಲ್ಲಿ ವಿನ್ನರ್ ನನ್ ಕಂಟೆಸ್ಟೆಂಟ್, ಅಂದ್ರೆ ನಾನ್ ಕರ್ಸಿರೋ ಹುಡ್ಗ, ರನ್ನರ್ ಅಪ್ ನಾನ್ ಕರ್ಸಿರೋ ಹುಡುಗಿ. ಆ ಶೋ ಅಲ್ಲಿ ವಿನ್ನರು ರನ್ನರು ನನ್ನನ್ನ ಮೂಲೆ ಗುಂಪು ಮಾಡಾಕ್ಬಿಟ್ರು. ನೀನ್ ಕಂಟೆಸ್ಟೆಂಟು ಬಾ ಅಂತ ಕರ್ಸ್ಬಿಟ್ಟು ನನ್ನ ವಿನ್ನರ್ ಬರೆಯಕ್ ಕೂರಿಸ್ಬಿಟ್ರು. ನನ್ನ ಟೈಟಲ್ ಟ್ರ್ಯಾಕ್ ಮಾಡ್ಕೊಟ್ಟಿದ್ದೆ ಅವ್ರಿಗೆ, ಶೋಗೆ. ಇವೆಲ್ಲ ಹಳೆ ನೆನಪುಗಳು ನನಗೆ ಕಾಡುತ್ತೆ ಇವೆಲ್ಲ. ಅವೆಲ್ಲ ಏನಕ್ಕೆ ಹೇಳ್ತೀನಿ ಅಂದ್ರೆ, ಯಾರನ್ನೂ ಅಂಡರ್ ಎಸ್ಟಿಮೇಟ್ ಮಾಡಬೇಡ್ರಿ. ಅವನೊಬ್ಬ ಛಲ ಹಿಡಿದು ನಿಂತ್ಕೊಂಡ ಅಂದ್ರೆ ನಾಳೆ ದಿನ ಅವನ ಹತ್ರ ಬಂದು ಹಿಂಗ್ ಕೈ ಕಟ್ಕೊಂಡು ನಿಂತ್ಕೋಬೇಕು. ಎಲ್ರೂ ಅಷ್ಟೇ ಸರ್, ಯಾರನ್ನೂ ಇಲ್ಲಿ ಈಸಿಯಾಗಿ ಅಂತೂ ತಿಂಕ್ಲೇ ಮಾಡ್ಬೇಡ್ರಿ. ಒಬ್ಬ ಕೂಲಿ ಮಾಡೋನಿಂದ ಹಿಡಿದು, ಕಸ ಎತ್ತವನಿಂದ ಹಿಡಿದು, ಹೋಟ್ಲಿಗೆ ಟೀ ಕೊಡೋನಿಂದ ಹಿಡಿದು, ಪೆಟ್ರೋಲ್ ಹಾಕೋನಿಂದ ಹಿಡಿದು, ಯಾರೇ ಆಗಲಿ ಅವ್ರನ್ನ ಮಾತ್ರ ನೀವೆಷ್ಟು ಪ್ರೀತಿಯಿಂದ ನೋಡ್ತೀರಾ ಅಷ್ಟು ಪ್ರೀತಿಯಿಂದ ಅವನು ಮಾತಾಡಿಸ್ತಾನೆ. ನೀವೆಷ್ಟು ದುರಾಂಕಾರದಿಂದ ಮಾತಾಡ್ತೀರಾ ನಾಳೆ ದಿನ ಅವನ್ ದುರಾಂಕಾರ ತೋರಿಸ್ತಾನೆ. ಇದು ನಾನು ರಿಯಲ್ ಆಗಿ ಇವ್ರ ಹತ್ರ ನೋಡಿರೋದು. ಇವಾಗ ನೀವು ಈ ಸಾಂಗ್ ನ ಕೇಳಿಸಿದ್ರ? ಈಗ ಇಟ್ಸ್ ಮೈ ಸೆಲೆಬ್ರಿಟಿ ಸಾಂಗ್ ಇದೆಯಲ್ಲ, ಲಾಸ್ಟ್ ನೋಡಿದ್ರ? ನೋಡಿದ್ರೆ ಗೊತ್ತಾಯ್ತ ವಿಷಯಗಳು? ನೋಡಿದ್ದಾರೆ, ಫೋನ್ ಮಾಡಿದ್ರು, ಇಶ್ಯೂ ಮಾಡಿದ್ರು. ಬಟ್ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ನಾವು ರೆಗ್ಯುಲರ್ ಆಗಿ ಹೋದಾಗೆಲ್ಲ ನಾವು ಮೊನ್ನೆ ಭಾನುವಾರ ಹೋದಾಗ್ಲೂ ಮಾತಾಡ್ಕೊಂಡ್ ಬಂದೆ, ಪ್ರೀತಿಯಿಂದ ಮಾತಾಡಿ ಕಳ್ಸಿದ್ರು. ಅದು ಎಷ್ಟೇ ಆದ್ರೂ ಸರ್, ನಾನು ಪ್ರತಿ ವರ್ಷ ನಾನು ಸಾಂಗ್ ಮಾಡ್ತೀನಿ ಅಂದ್ರೆ ಅವ್ರಿಗೆ ಗೊತ್ತು. ಪ್ರೀತಿ 1 ತಿಂಗಳಿಂದ ರೆಡಿ ಮಾಡ್ತಾನೆ ಸಾಂಗ್ ಅಂತ ಅವ್ರಿಗೆ ಗೊತ್ತು. ಈ ಹುಡುಗ ಮಳೆ ಮಾಡ್ತಾನಂತಾನೂ ಗೊತ್ತು ಅವ್ರಿಗೆ. ಅಷ್ಟು ಪ್ರೀತಿ ಇಟ್ಕೊಂಡಿದ್ದೀನಿ ಅವ್ರ ಫ್ಯಾಮಿಲಿಗಾಗ್ಲಿ, ಅವ್ರಿಗಾಗ್ಲಿ, ಅವ್ರ ಇಡೀ ತಂಡಕ್ಕಾಗ್ಲಿ. ಡಿ ಕುಟುಂಬ ಅಂತೇನಿದೆ ಸರ್, ನಾನು ಕರೆಯೋ ಡಿ ಕುಟುಂಬ ಅಂತ. ಈಗ ಆ ಕುಟುಂಬ ಏನಿದೆ, ಕುಟುಂಬದಲ್ಲಿ ಎಷ್ಟೋ ಜನ ಸಾವಿರಾರು ಕೋಟಿ ಅಭಿಮಾನಿಗಳು ನಾನೊಬ್ಬ. ಇವತ್ತು ಅಂಥದ್ರಲ್ಲಿ ಅಭಿಮಾನಿನ ಗುರುತಿದ್ದು ಮಾತಾಡಿಸ್ತಾರಲ್ಲ, ನಮ್ಗೆ ಸಾಕು, ಲೈಫಲ್ಲಿ ಸಾರ್ಥಕ ನಮ್ಗೆ. ನಾನು ಏನ್ ಸಂಪಾದನೆ ಮಾಡಿದ್ದೀನೋ ಈಗ ಗೊತ್ತಿಲ್ಲ, ಇವ್ರನ್ನ ನಾನು ಸಂಪಾದನೆ ಮಾಡಿದ್ದೀನಿ. ನಮ್ಮ ಮನೇಲಿ ಬೈತಾರೆ ಇದೆಯೋ, ನೀನ್ ಎಷ್ಟು ದುಡ್ಡು ಸಂಪಾದನೆ ಮಾಡ್ತೀಯ ಸಾಂಗ್ ಮಾಡಿ ಅಂತ. ಈಗ ಅದನ್ನೇ ಕೇಳೋಣ ಅನ್ಕೊಂಡೆ. ಯೂಶುವಲಿ ನಿಮ್ದು ಬೇಸಿಕಲಿ ಏನ್ ವರ್ಕ್ ಅಂದ್ರೆ, ಈ ಸಾಂಗ್ ಬಿಡಿ, ಇದು ನಿಮ್ಮ ಟ್ಯಾಲೆಂಟ್, ನಿಮ್ಮ ಹವ್ಯಾಸಗಳು. ಈ ಮನುಷ್ಯ ಬದುಕಕ್ಕೆ ಅಂತ ಒಂದ್ ಸ್ವಲ್ಪ ಏನಾದ್ರು ಫೈನಾನ್ಸಿಯಲಿ ಬೇಕಲ್ಲ, ಅದು ಯಾವ ತರ ನಿಮ್ ಫ್ಯಾಮಿಲಿ? ಮ್ಯೂಸಿಕ್ ಕ್ಲಾಸ್ ಇದೆ, ಸ್ಟುಡಿಯೋ ಮಾಡ್ಕೊಂಡಿದೀನಿ. ಅಂದ ವೃತ್ತಿ ಒಂದು ಮ್ಯೂಸಿಕ್ ಕ್ಲಾಸಸ್ ಅಕಾಡೆಮಿ. ಅದು ಬಿಟ್ಟು ಒಂದು ಹೋಟ್ಲ್ ಇದೆ, ಹೋಟ್ಲ್ ಮುಂದೆ. ಆ ಹೋಟ್ಲ್ ಹುಡುಗರು ಅಂದ್ರೆ ಈಗ ನಮ್ಮ ಹುಡುಗ ಬಂದ ಒಬ್ಬ, ಆ ತರ ಒಬ್ಬೊಬ್ಬರಿಗೆ 10,000 ಅಂತ ಕೊಟ್ಬಿಡ್ತೀನಿ. ಈ ಗಾಡಿಗಳು ಹಾಕೊಂತಾರೆ ರೋಡಲ್ಲಿ, ಅವ್ರಿಗೆ 10,000 ಕೊಟ್ಬಿಡ್ತೀನಿ. ಅವ್ರು ಏನ್ ಮಾಡ್ತಾರೆ, ಅಲ್ಲಿ ಏನ್ ಬಿಸ್ನೆಸ್ ಆಗ್ತದೋ ಅದರಲ್ಲಿ ಹಣ ತಗೊಳ್ರಿ ನಿಮ್ಗೆ ಇಷ್ಟು ಅಂತ ನಾನು ಅವ್ರಿಗೂ ಕೊಟ್ಬಿಡ್ತೀನಿ. ನನ್ಗೆ ಇಷ್ಟು ಬೇಡಪ್ಪ, ಈಗ ಕೆಳಗಡೆ ತರಕಾರಿ ಒಬ್ರು ಹಾಕೊಂಡು ಅವ್ರಿಗೆ ಅಷ್ಟು ಅರ್ಥ, ನಾವು ಕಾಸು ತಗೊಳ್ಳೋದು. ಅವ್ರ ಪ್ರೀತಿಯಿಂದ ತರಕಾರಿ ತಂದು ಕೊಡ್ತಾರೆ, ಅವ್ರಿಗೆ ಇಷ್ಟು ಅಂತ. ಹಂಗೆ ಅಂದ್ರೆ ಇವಾಗ ನಾನೇನ್ ದುಡಿತೀನೋ ಅದ್ರಲ್ಲಿ ಒಂದಿಷ್ಟು ಅಂತ ಇನ್ನೊಬ್ರಿಗೆ ಎತ್ತಿಟ್ಬಿಡೋದು. ಏನ್ ಎತ್ಕೊಂಡು ಹೋಗ್ತೀವಿ ಸರ್ ಕೊನೆಯವ್ರಿಗೆ. ಇವಾಗ ನಾನು ಈಗ ಎಕ್ಸಾಂಪಲ್, ನಾನು ಒಂದು 1 ಲಕ್ಷ ದುಡಿಬೋದು ನಾನು ಇವತ್ತು. ಆ 1 ಲಕ್ಷ ನಾನು ತಿನ್ನಕ್ಕಾಗ್ತದ? ದುಡ್ಡನ್ನು ತಿನ್ನಕ್ಕಾಗ್ತದ? ಅಷ್ಟೇ, ಅನ್ನನೇ ತಿನ್ಬೇಕು. ಎಷ್ಟು ಬೇಕು ನನ್ಗೆ ಅನ್ನ? 1 ಮೂಟೆ ಅಕ್ಕಿ ಬೇಕು ಒಂದು ತಿಂಗಳಿಗೆ. ಅನ್ನ ಸಾಂಬಾರು ಮಾಡಕ್ಕೆ ಒಂದು ಅನ್ನನೋ ಸಾಂಬಾರು ಮಾಡಲ್ಲ ಸರ್. ನೀವು ನೋಡಿ ಇಷ್ಟು ಸಿಂಪಲ್ ಆಗಿ ಹೇಳ್ತಾರೆ, ಎಲ್ಲರೂ ದುಡ್ಡೇ ಸಾಕಾಗಲ್ಲ, ದುಡ್ಡೇ ಇಲ್ಲ ಬೆಂಗಳೂರು ಲೈಫಲ್ಲಿ, ಬೇಕು ಅಂತಾರೆ. ದುಡ್ಡು ಎಷ್ಟಿದ್ರೂ ಸಾಕಾಗಲ್ಲ ಈಗ ಅವ್ರಿಗೆ, ಅಂದ್ರೆ ನನಗಲ್ಲ ಸರ್. ನನಗೆ ದುಡ್ಡೇ ಜೀವನ ಅಲ್ಲ, ನನಗೆ ಪ್ರೀತಿ ವಿಶ್ವಾಸ ಜೀವನ. ನಾನು ನೋಡ್ಕೊಂಡ್ ಬಂದ್ಬಿಟ್ಟಿದೀನಿ ಎಲ್ಲ. ಏಕೆಂದ್ರೆ ನಾನು ಇವತ್ತೊಂದು ರೋಡಲ್ಲಿ ಹೋದಾಗ 30 ರೂಪಾಯಿ ಇದ್ರೆ 30 ರೂಪಾಯಿ ಕೊಟ್ಟು ಚಿತ್ರಾನ್ನ ತಿನ್ಬಿಡ್ತೀನಿ. ನಾನು 5 ಸ್ಟಾರ್ ಹೋಟ್ಲಿಗೆ ಹೋದ್ರೆ ಬಿರಿಯಾನಿನೂ ತಿಂತೀನಿ. ನನಗೆ ಎರಡೂ ಗೊತ್ತು. ಎರಡೂ ಇದೆ, ದೇವ್ರು ಕೊಟ್ಟಿದ್ದಾನೆ. ಎರಡೂ ಕೊಟ್ಟವನು ಭಗವಂತ ನನಗೆ. ಕಷ್ಟನೂ ಗೊತ್ತು, ಸುಖನೂ ಗೊತ್ತು. ಏನಕ್ಕೆ ಅಂದ್ರೆ ನಾನು ಬಂದಿರೋ ಹಾದಿನೇ ಅದು. ಇವಾಗ ನಾನು ಕಷ್ಟ ಮಾಡ್ತು ಬಿಟ್ರೆ ಬರೀ ಸುಖನೇ ನೋಡ್ಬಾರ್ದು ಸರ್. ಎಷ್ಟೋ ಜನಕ್ಕೆ ಇವತ್ತು ಹೇಳ್ತಾರೆ ಗೊತ್ತಾ, ಅಯ್ಯೋ ಎಷ್ಟು ದುಡ್ಡಿದ್ರು ಸಾಕಾಗಲ್ಲ, ಎಷ್ಟಿದ್ರು ಆಗಲ್ಲ ನನ್ಗೆ. ಅಯ್ಯೋ ಇವತ್ತು ಚೀಟಿ ಕಟ್ಬೇಕು, ಅದ್ ಕಟ್ಬೇಕು, ಅದು EMI. ಯಾಕೆ ಸರ್ EMI ನೀವು ತಗೋಬೇಕು? ಯಾರು ಹೇಳಿದ್ ನಿಮ್ಗೆ ತಗೊಳಕ್ಕೆ? ಇರೋದ್ರಲ್ಲಿ ಜೀವನ ಮಾಡ್ಬೇಕು. ಹಾಸಿಗೆ ಇದ್ದಟ್ಟು ಕಾಲು ಚಾಚು ಅಂತ ದೊಡ್ಡವ್ರು ಹೇಳ್ಕೊಟ್ಟವ್ರು ನಮ್ಗೆ. ಇನ್ ಎಷ್ಟು ಹಾಸಿಗೆ ಇದೆಯೋ
ಅಷ್ಟರಲ್ಲೇ ಮಲಗ್ಬೇಕು ನೀನು. ನಿನ್ನ ಆಸ್ತಿಗಿಂತ ದೊಡ್ಡ ನನ್ಗೆ ಇನ್ನ ದೊಡ್ಡದು ಬೇಕು ಅಂದ್ರೆ ಎಲ್ಲಿಂದ ಭಗವಂತ ಕೊಡ್ತಾನೆ? ಕಷ್ಟಪಟ್ಟು ದುಡಿದ್ರೆ ತಾನೇ ಕೊಡ್ತಾರೆ. ಅದಕ್ಕೆ ನಾನು ಹೇಳೋದು ಎಲ್ರಿಗೂ ಕೂಡ ಹಾಸಿಗೆ ಇದ್ದಷ್ಟು ಕಾಲ್ ಚಾಚಿ. ಸರಿ, ಇವಾಗ ನೀವು ಇದು ಕೆಲವೊಂದು ಸಾಂಗ್ಗಳನ್ನ ನೀವೇ ಇನ್ವೆಸ್ಟ್ ಮಾಡಿ ಎಲ್ಲ ಮಾಡಿದಿರಿ. ಹೌದು, ನಿಮ್ಮ ಸ್ವಂತ ಖರ್ಚಿನಿಂದಾನೆ. ಸೊ ಅಂದ್ರೆ ಯೂಶಲಿ ಏನಾದರೂ ಸ್ಪಾನ್ಸರ್ಶಿಪ್ ಹುಡುಕ್ತಾರೆ, ಯಾವುದೇ ಆದಾಯದ ನಿರೀಕ್ಷೆ ಇಲ್ದೇನೆ ಯಾವುದೇ ಒಂದು ಸಿನಿಮಾ ಮಾಡೋದು ಅಟ್ಲೀಸ್ಟ್ ಓಡ್ಲಪ್ಪ ಅಂತ ಮಾಡ್ತಾರೆ. ಬಟ್ ನೀವು ಯಾವುದೇ ರೀತಿ ನಿರೀಕ್ಷೆ ಇರೋದಿಲ್ಲ, ಆ ಸಾಂಗಿನ ದುಡ್ಡು ವಾಪಸ್ ಬರೋದಿಲ್ಲ, ಆದ್ರೂ ಖರ್ಚು ಮಾಡಿ ಮಾಡ್ತೀರಿ. ಅದ್ರ ಬಗ್ಗೆ ಹೇಳೋದು. ಸರ್, ನನಗೆ ನನ್ನ ಪ್ಯಾಷನ್ ಮ್ಯೂಸಿಕ್ ಅನ್ನೋದು. ಭಗವಂತ ನನಗೊಂದು ಕಲೆ ಕೊಟ್ಟ, ಆ ಕಲೆನ ಸಾಯಿಸಬಾರ್ದು ಯಾವತ್ತು. ಆ ಕಲೆಯಲ್ಲಿ ನನಗೆ ಒಂದು ಭಗವಂತ ಒಂದು ಸಿಂಗಿಂಗ್ ಕಲೆ ಕೊಟ್ಟವನೇ ಅಂದಾಗ ಅದ್ರಲ್ಲಿ ನಾನು ಏನಾನ ಮಾಡ್ಬೇಕು. ನಂತರ ದುಡ್ಡಿರುತ್ತೋ ದುಡ್ಡಿರಲ್ವೋ ಸೆಕೆಂಡ್ರಿ. ಭಗವಂತ ನನಗೆಲ್ಲ ಕೊಟ್ಟಿದ್ದಾನೆ. ನಾನು ಯಾಕೆ ಜನಗಳಿಗೆ ನಾನು ಎಂಟರ್ಟೈನ್ಮೆಂಟ್ ಮೂಲಕನೇ ತೋರಿಸೋದು. ನೀವು ಹೇಳಿದ್ರಿ ನನಗೆ ಇಷ್ಟು ದುಡ್ಡು ಖರ್ಚು ಮಾಡ್ತೀರಾ ಏನಕ್ಕೆ, ಅದರಿಂದ ನಿಮ್ಗೆ ರೆವೆನ್ಯೂ ಬರಲ್ಲ, ಬಿಸ್ನೆಸ್ ಆಗಲ್ಲ ಅಂತ ನೀವು ಕೇಳ್ತೀರ. ನಾನು ಇಲ್ಲಿ ಬಿಸ್ನೆಸ್ ಮಾಡ್ಬೇಕು ಅಂತ ಸಾಂಗ್ ಮಾಡ್ತಾ ಇದ್ದೆ. ನನ್ನ ಪ್ರೀತಿ ವಿಶ್ವಾಸಕ್ಕೆ ದರ್ಶನ್ ಸರ್ ಅಭಿಮಾನಿಗಳು ವರ್ಷ ಒಂದೊಂದು ಹಾಡು ಮಾಡ್ರಿ ಅಂತ ಅವ್ರ ಪ್ರೆಷರ್ ನನಗೆ. ನಾವು ಈ ವರ್ಷ ಮಾಡಿದ್ದೀರಾ, ನೆಕ್ಸ್ಟ್ ವರ್ಷ ಇನ್ನ ಸಕ್ಕತ್ತಾಗಿ ಮಾಡಿ ಅಂತ ಒಂದು ಪ್ರೀತಿ ಕೊಟ್ರಲ್ಲ ಸರ್. ಅದಕ್ಕೋಸ್ಕರ ಆ ಪ್ರೀತಿಗೆ ನಾನು ಮಾಡೋದು. ಇವಾಗ ನನ್ನ ಕರೆದು ರಿಲೀಸ್ ಮಾಡಿಕೊಟ್ರು ಗೊತ್ತಾ, ಆ ಪ್ರೀತಿಗೆ ನಾನು ಮಾಡ್ತೀನಿ. ಅವ್ರ ಮೇಲೆ ಒಂದು ವ್ಯಾಲ್ಯೂ ಮಾಡ್ತೀನಿ. ಆಮೇಲೆ ಇನ್ನೊಂದು ನೆಕ್ಸ್ಟ್ ಒಂದಷ್ಟು ಸಾಂಗ್ಗಳು ನಾನೇ ಮಾಡ್ತಾ ಇದ್ದೀನಿ, ಇಂಡಿಪೆಂಡೆಂಟ್ ಆಗಿ ಮಾಡ್ತಾ ಇದ್ದೀನಿ. ಅದಕ್ಕೂ ನಾನೇ ಮಾಡ್ತಾ ಇದ್ದೀನಿ. ಎಷ್ಟೋ ಜನ ಸ್ಪಾನ್ಸರ್ ಹಿಡಿಬೋದಲ್ವಾ ನೀವು ಹಿಂಗೆ ಅಂತ ಹೇಳ್ತಾರೆ. ನನಗೆ ಸಿಂಪಲ್ ಸ್ಪಾನ್ಸರ್ ಹತ್ರ ಹೋಗ್ಬೋದು, ಅವ್ರದ್ದು ಕಂಡೀಷನ್ಸ್ ಇರುತ್ತೆ ಸರ್. ಒಂದಷ್ಟು ಕಂಡೀಷನ್ಗಳಿರುತ್ತೆ. ಆ ಕಂಡೀಷನ್ಗೆ ನಮ್ಗೆ ಆಗಲ್ಲ. ಆದ್ರಿಂದ ನಾನು ಏನ್ ಮಾಡ್ತೀನಿ, ನಾವೇ ದುಡ್ಡು ಹಾಕೋಣ, ನಾವೇ ಮಾಡೋಣ. ಈಗ ನಾನು 10,000 ದುಡಿದ್ರೆ ಎತ್ತಿಟ್ಬಿಡ್ತೀನಿ ನಾನು ದುಡ್ಡು, ಒಂದು ಸಾಂಗ್ ಎತ್ತಿಟ್ಬಿಡ್ತೀನಿ. ಈಗ ಎಷ್ಟೋ ಜನ ಏನ್ ಮಾಡ್ತಾರೆ, ನಾವು ಟೀಮ್ ಎಲ್ಲ ಸೇರ್ಕೊಂಡು ಒಂದು ಸಿನಿಮಾ ಮಾಡೋಣ ಅಂತಾರೆ. ದುಡ್ಡಿನ ಅವ್ರು ಖರ್ಚು ಮಾಡ್ಬಿಟ್ಟಿರ್ತಾರೆ. ಕುಡಿಯೋಕೋ, ತಿನ್ನೋಕೋ, ಮಜಾ ಮಾಡೋಕೋ, ಇಲ್ಲೆಲ್ಲೋ ಎಷ್ಟೆಷ್ಟು ಖರ್ಚು ಮಾಡ್ಬಿಡ್ತಾರೆ. ಅದೇ ದುಡ್ಡನ್ನ ಇದಕ್ಕೆ ಯೂಸ್ ಮಾಡ್ಕೊಳ್ಳಿ, ಅಂದ್ರೆ ನಿಮ್ ಜೀವನಕ್ಕೆ ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಒಂದು ಟ್ಯಾಲೆಂಟ್ ಇರುತ್ತೆ, ನೀವು ದುಡಿತೀರಾ. ಈಗ ನೀವು ಆ ದುಡ್ಡನ್ನ ಏನ್ ಮಾಡ್ತೀರಾ, ಎಲ್ಲ ಪಾರ್ಟಿಗೆ ಹೋಗ್ತೀರಾ, ಯಾರೋ ಫ್ರೆಂಡ್ ಕರೀತಾನೆ, ಅಲ್ಲ 10,000, 20,000, 30,000 ಬಿಲ್ ಆಗುತ್ತೆ. ಅದೇ 20,000, 30,000, 10,000 ಕರ್ಕೊಂಡ್ಬಂದು ನಿನ್ ಜೀವನಕ್ಕೆ ಹಾಕೋ. ನೀನ್ ಯಾಕೆ ವೇಸ್ಟ್ ಮಾಡ್ತಾ ಇದೀಯ? ಭಗವಂತ ಕೊಡ್ತಾನೆ, ಅದನ್ನ ಉಳಿಸ್ಕೊಳಕ್ ಗೊತ್ತಿಲ್ಲ ಯಾರು. ನಂದು ಹಂಗಲ್ಲ ಸರ್, ನನಗೆ ಯಾವ ಹ್ಯಾಬಿಟ್ ಇಲ್ಲ. ನಾನು ಏನ್ ದುಡಿತೀನಿ, ನನ್ನ ಸಾಂಗ್ಗೆ ಆಗ ನಾನು ರೀಚ್ ಆಗ್ತೀನಿ. ಜನ ಖುಷಿ ಪಡ್ತಾರೆ ಸಾಂಗ್ ನೋಡಿ, ರಿಲ್ಯಾಕ್ಸೇಷನ್ಗೆ ಸಾಂಗ್ ಕೇಳ್ತಾರೆ. ಮ್ಯೂಸಿಕ್ಗೆ ಇರೋ ವ್ಯಾಲ್ಯೂ ಸರ್, ಎಷ್ಟೋ ಜನ ಟ್ರೀಟ್ಮೆಂಟ್ ಅಲ್ಲಿ ಇರ್ತಾರೆ ಹಾಸ್ಪಿಟಲ್ಗಳಲ್ಲಿ. ನಾನು ನೋಡಿರೋದು, ಒಂದು ಹಾಡು ಹಾಡಿದ ತಕ್ಷಣ ಎದ್ದು ಕುತ್ಕೋತಾರ. ಮ್ಯೂಸಿಕ್ ಇರೋದು ವ್ಯಾಲ್ಯೂ, ಮ್ಯೂಸಿಕ್ ಒಂದು ಪವರ್ ಇದೆ ಮ್ಯೂಸಿಕ್ಗೆ. ಅದಕ್ಕೋಸ್ಕರ ನಾನು ಎಲ್ಲಾ ಕೆಲ್ಸಗಳು ನಾನು ಏನೇ ಮಾಡಿದ್ರು ನನ್ನ ದುಡ್ಡು ಹಾಕಿ ನಾನು ಮಾಡೋದು. ಈಗ ಸರ್, ನೀವು ಹುಟ್ಟಿದ್ದು ಅಂದ್ರೆ ನಿಮ್ಮ ಸುಪ್ರೀತ್ ಗಾಂಧಾರ ಆಲ್ರೆಡಿ ಒಬ್ರು ಸಿಂಗರ್ ಅಂತ ಗೊತ್ತು, ಆಮೇಲೆ ಎಲ್ರಿಗೂ ಡಿ ಬಾಸ್ ಅಭಿಮಾನಿ ಅಂತಾನೂ ಗೊತ್ತು. ಬಟ್ ಬೇಸಿಕಲಿ ನಿಮ್ಮ ಪರ್ಸನಲ್ ಲೈಫ್ ಬಗ್ಗೆ ಕೆಲವ್ರಿಗೆ ಗೊತ್ತಿಲ್ಲ. ಸೊ ಅಂದ್ರೆ ಬ್ರೀಫ್ ಆಗಿ ನಿಮ್ಮ ಪರ್ಸನಲ್ ಲೈಫ್ ಬಗ್ಗೆ ಹೇಳಿದ್ರೆ. ಸರ್, ಪರ್ಸನಲ್ ನಾನ್ ಸಿಂಪಲ್ ಸರ್, ನಾನು ಪಕ್ಕ ಲೋಕಲ್ ಹುಡುಗ. ಯಾಕಂದ್ರೆ ಕೆಲವ್ರಿಗೆ ಡೌಟ್ ಇರುತ್ತೆ, ಬರೀ ಸಾಂಗ್ ಮಾಡ್ತಾರಪ್ಪ, ಬೇರೆ ನೀವು ಹೇಳಿದ್ರಿ ಮ್ಯೂಸಿಕಲ್ ಕ್ಲಾಸ್ ಇರುತ್ತೆ, ಅದರಿಂದ ಸ್ವಲ್ಪ ಇನ್ಕಮ್ ಬರುತ್ತೆ ಅಂತ ಹೇಳಿದ್ರಿ. ಅಂದ್ರೆ ಬೇಸಿಕಲಿ ನಿಮ್ಮ ಇನ್ಕಮ್ ಆಗ್ಬೋದು, ಅಥವಾ ನಿಮ್ಮ ತಂದೆ ತಾಯಿ ಅಣ್ಣ ತಮ್ಮ? ಸರ್, ನಮ್ದು ಒಟ್ಟು ಕುಟುಂಬ, ನಮ್ದು ಜಾಯಿಂಟ್ ಫ್ಯಾಮಿಲಿ ಅಂತ ಏನ್ ಕರಿತೀವಿ, ಒಟ್ಟು ಕುಟುಂಬ ನಮ್ದು. ನಾವು 60 ಜನ ನಮ್ಮ ಮನೇಲಿ ಇದ್ವಿ. ಈಗೆಲ್ಲ ಡಿವೈಡ್ ಆಗಿ ಎಲ್ಲ ಪಕ್ಕದಲ್ಲೇ 60 ಜನ ಒಂದೇ ಮನೇಲಿ ಇದ್ವಿ. ನೀವು ಏನ್ ನೋಡಿದ್ವಿ ಮನೆ, ಹೆಂಚು ಮನೆ, ಅದೇ ಮನೇಲಿ 60 ಜನ ಇದ್ವಿ. ಅದ್ರಲ್ಲಿ ಎಲ್ಲ ನಮ್ಮ ತಂದೆಯವರು ಎಲ್ಲರಿಗೂ ಮದುವೆ ಮಾಡಿದ್ರು, ಎಲ್ಲರಿಗೂ ಡಿವೈಡ್ ಆದ್ರು, ಎಲ್ಲ ಪಕ್ಕದಲ್ಲೇ ಇದೀವಿ. ಸುತ್ತಮುತ್ತ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲ. ಪುಟ್ಟೇನಹಳ್ಳಿನಲ್ಲಿ ಮೂಲ ಸ್ಥಾನ ಮೂಲ ನಮ್ದು ಇಲ್ಲೇ ಹುಟ್ಟಿ ಬೆಳೆದಿದ್ದು ನಮ್ದೇ. ಫಸ್ಟ್ ಮನೆ ಪುಟ್ಟೇನಹಳ್ಳಿ, ಮೊದಲನೇ ಮನೆ ನಮ್ದೇ. ಅಲ್ಲಿವರೆಗೂ ಸುಮ್ಮನೆ ಗದ್ದೆ ತರ ಇತ್ತು, ಗದ್ದೆ ಹೊಲ ಗದ್ದೆಗಳಿವೆಲ್ಲ. ಪುಟ್ಟೇನಹಳ್ಳಿ ಅಂತ ಏನ್ ಊರ್ ನೋಡ್ತೀರಾ, ಬಿಜೆಪಿ ಇಲ್ಲಿಂದ ಒಂದು 5 ನಿಮಿಷವರೆಗೆ ಸುದೀಪ್ ಸರ್ ಮನೆ. ಅದು ಅದೆಲ್ಲ ಹೊಲ ಗದ್ದೆಗಳು. ಇನ್ನೇನ್ ಸುದೀಪ್ ಸರ್ ಮನೆ ನೋಡ್ತೀವಿ, ಅದೆಲ್ಲ ಹೊಲ ಗದ್ದೆ. ಈಗ ಒಂದು ಜೆ.ಪಿ. ನಗರ, ಫೇಸ್ ಅಂದ್ರೆ ಒಂಥರ ಹೆಂಗಂದ್ರೆ ಸಿಟಿ MG ರೋಡ್ ಲೆವೆಲ್ ಇವತ್ತು. ಜೆ.ಪಿ. ನಗರ ಅಂದ್ರೆ ಹಂಗೆ ಅದೊಂದು ಇದು, ಅದು ಜಯನಗರ ಜೆ.ಪಿ. ನಗರ ಅಂದ್ರೆ ಒಂಥರ ಸಿಟಿ. ಯಾವ್ದು ಒಂಥರ ನೆಕ್ಸ್ಟ್ ಲೆವೆಲ್. ಬಟ್ ಇದೇ ನಾವು ಊಟಕ್ಕಿಂತ ಮುಂಚೆ ನಮ್ಮ ತಂದೆ, ನಮ್ಮ ಅಜ್ಜಿ, ನಮ್ಮ ಮುತ್ತಾದವರೆಲ್ಲ ವ್ಯವಸಾಯ ಮಾಡ್ಕೊಂಡ್ ಬಂದಿದ್ದ ಜೀವನ ಇದೆ ನಮ್ದೆಲ್ಲ. ಈಗ ಹಳ್ಳಿ, ನಿಮ್ಮೂರ್ ಕಡೆ ಹಳ್ಳಿಗಳೆಲ್ಲ ಹೆಂಗೆ, ಅದೇ ತರನೇ ಇದು ಹಳ್ಳಿನೇ. ಈಗ ಸಿಟಿ ಆಗ್ಬಿಟ್ಟಿದೆ. ಎಲ್ಲ ಒಟ್ಟು ಕುಟುಂಬ ಇದ್ವಿ, ಎಲ್ಲ ಡಿವೈಡ್ ಆಗಿದ್ದೀವಿ. ಈಗ ಆರಾಮಾಗಿದ್ದೀವಿ, ಖುಷಿಯಾಗಿದ್ದೀವಿ. ಭಗವಂತ ಚೆನ್ನಾಗಿಟ್ಟಿದ್ದಾರೆ. ನಮ್ಮ ತಾಯಿ, ನಮ್ಮ ಮನೆಯವರು ಏನ್ ನೋಡ್ತಿರಲ್ಲ, ನಮ್ಮನ್ನ ಚೆನ್ನಾಗಿಟ್ಟವ್ರು ಸರ್. ನಾವ್ ಯಾವ್ದಕ್ಕೂ ಕಮ್ಮಿ ಇಲ್ಲ, ಯಾವ್ದಕ್ಕೂ ನಮ್ಗೆ ಕೊರತೆ ಇಲ್ಲ. ಆರಾಮಾಗಿ 3 ಜನ ಅಣ್ಣ ತಮ್ಮಂದ್ರು ನಾವು ಬಾಂಧವ್ಯದಿಂದ ಇದ್ದೀವಿ, ಖುಷಿಯಿಂದ ಇದ್ದೀವಿ.
ಈಗ ಅಣ್ಣ ತಮ್ಮ ಅಂದ್ರೆ ಎಷ್ಟೋ ಜನ ಗಲಾಟೆ ಮಾಡ್ತಾರೆ, ಅದ್ ಮಾಡ್ತಾರೆ, ಇದು ಮಾಡ್ತಾರೆ. ನಮ್ಮ ಮನೇಲಿ ಅವೆಲ್ಲ ಏನಿಲ್ಲ. ನೀನ್ ₹1 ಜಾಸ್ತಿ ತಿನ್ನು, ಇಲ್ಲ ನಾನು ₹1 ಕಮ್ಮಿ ತಗೋತೀನಿ. ನಮ್ದು ಆತರ ಜೀವನ. ದುಡ್ಡು ಎತ್ಕೊಂಡು ಏನು ನಾವೇನು 1000 ಕೋಟಿ ದುಡ್ಡಿನ ಮೇಲೆ ಆಸೆನೇ ಇಲ್ವಾ? ಆಸೆನೇ ಇಲ್ಲ ನನಗೆ. ಇಟ್ಕೊಂಡು ಏನ್ ಮಾಡ್ಬೇಕು ನಾವು ಅಂತ ಗೊತ್ತಿಲ್ಲ. ಜೀವನಕ್ಕೆ ಎಷ್ಟು ಬೇಕು ಅಷ್ಟು ಸಾಕು ನನಗೆ. ಈಗ ನನಗೆ ಇಷ್ಟು ದೊಡ್ಡ ಮನೆ ಅಲ್ಲಿ ಕರ್ಕೊಂಡು ಹೋದ್ರೆ ನನಗೆ ಅದೇ ಸಾಕು ಜೀವನ. ಇಲ್ಲಿಗೆ ಬಂದ್ಮೇಲೆ ಏನ್ ಗೊತ್ತಾ ಸರ್ ಆಗುತ್ತೆ, ಆ ದೊಡ್ಡ ಮನೆ, ಆ ಇದು ಅಂತಸ್ತು ಅವೆಲ್ಲ ನೋಡಿದಾಗ ಏನಾಗ್ಬಿಡುತ್ತೆ ಗೊತ್ತಾ, ಹಿಂಗೆ ಇರ್ಬೇಕು, ನಮ್ ಘನತೆ ಗೌರವ ಬೇರೆಯವ್ರು ನೋಡಿದಾಗ ಏನ್ ಅನ್ಕೋತಾರೋ ಅಂತ. ಸೊ ಆತರ ನಮ್ಗೆ ಅವೆಲ್ಲ ಇಲ್ಲ. ನನ್ಗೆ ಇವಾಗ್ಲೂ ಅದೇ ಇಷ್ಟ. ನನ್ಗೆ ದುಡ್ಡು ಮಾಡ್ಬೇಕು, ಆಸ್ತಿ ಮಾಡ್ಬೇಕು, ಅಂತಸ್ತು ಮಾಡ್ಬೇಕು. ಸೊ ಅವೆಲ್ಲ ಏನಿಲ್ಲ, ಅದೆಲ್ಲ ಶಾಶ್ವತ ಅಲ್ಲ ಸರ್.